ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಹಾಗೆ ಹೊಸ ದಿನ ಹೊಸ ಜೋಶನ್ನು ಹುಟ್ಟಾಕಲಿ, ನಿಮ್ಮಲ್ಲಿ ಹೊಸತನವನ್ನು ತರಲಿ ಅಂತ ಹೇಳಿ ನಿಮಗೆಲ್ರಿಗೂ ಹಾರೈಸ್ತಾ ನನ್ನ ಈ ಬ್ಲಾಗ್ನ ಕಡೆಗೆ ಹೋಗೋಣ ಬನ್ನಿ. ಇವತ್ತೇನು ಕೆಲಸ ಇತ್ತು ಅಂದರೆ, ಬೆಳಗ್ಗೆ ತೋಟ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತೇನು ಕೆಲಸ ಇತ್ತು ಅಂದರೆ, ಮಳೆ ಆಗಿಬಿಟ್ಟಿತ್ತು ನಿನ್ನೆ. ಸೊ ಹಾಗಾಗಿ ಮೆಣಸಿನ ಗಿಡಗಳಿಗೆ ಮಣ್ಣು ಕೊಡಬೇಕಿತ್ತು. ತುಂಬ ಕಳೆ ಬೆಳ್ಕೊಂಬಿಟ್ಟಿದೆ ತೋಟದಲ್ಲಿ. ಅದರಲ್ಲೂ ಎಸ್ಪೆಷಲಿ ಮೆಣಸಿನ ಗಿಡಗಳ ಹತ್ರ ಅಂತೂ ತುಂಬಾ ಬೆಳ್ಕೊಂಬಿಟ್ಟಿದೆ. ಸೊ ಅದಕ್ಕೆ ಏನು ಮಾಡಬೇಕೀಗ, ಕಳೆಯನ್ನು ಕಿತ್ತುಬಿಟ್ಟು ಅದಕ್ಕೆ ಗೊಬ್ಬರವನ್ನು ಹಾಕಿ ಮಣ್ಣನ್ನು ಕೊಡಬೇಕು. ಇಲ್ಲ ಅಂದರೆ ಗೊಬ್ಬರನೆಲ್ಲ ಕಳೆಗಳೇ ತಿಂದ್ಬಿಡುತ್ತೆ, ಮೆಣಸಿನ ಗಿಡ ಮಿಯೋ ಅನ್ನುತ್ತೆ. ಸೊ ಹಾಗಾಗಿ ಈಗ ಹೋಗ್ತಾಯಿದ್ದೀವಿ ತೋಟಕ್ಕೆ ಮಣ್ಣು ಕೊಡೋಣ ಅಂತೇಳಿ. ಹೋಗಬೇಕಾದ್ರೆ ನಮ್ಮ ತೋಟದ ವ್ಯೂ ಇದು ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ತಂಬನ್ನು ಕೊಡಿ. ನೋಡಿ, ಮಣ್ಣೆಲ್ಲ ಕೊಟ್ಟಾಯಿತು. ಒಂದು ಗುದ್ಲಿ ಮಣ್ಣನ್ನು ಕೊಟ್ಟಿದ್ದೀವಿ ಒಂದೊಂದು ಗಿಡಕ್ಕೆ. ಗೊಬ್ಬರವನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗೊಬ್ಬರ ಎಲ್ಲ ಕೊಟ್ಟಾಗಿ ಗುದ್ಲೀಲಿ ಎಲ್ಲ ಅಗ್ದು ಮಣ್ಣು ಕೊಟ್ಟಾದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ತೋಟ. ನೋಡಿ, ಮೆಣಸಿನ ಗಿಡಗಳಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಇವಕ್ಕೆಲ್ಲ ಆಗ ಯಾವ ಟೈಮಿಗೆಲ್ಲ ಫುಡ್ಡು ನೀರು ಕೊಡಬೇಕು ಆವಾಗ ಕೊಟ್ಬಿಡ್ಬೇಕು. ಇಲ್ಲ ಅಂದರೆ ತುಂಬಾ ಹೋಗಿ ನೋಡೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ನಾವಾದರೂ ಬಾಯ್ಬಿಟ್ಟು ಹೇಳ್ತೀವಿ, ಅವುಗಳನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಹಾಗೆ ಏನೂ ಮಾಡೋಕ್ಕಾಗಲ್ಲ ರೀ, ಕೈ ಕೆಸರಾದರೆ ಬಾಯಿ ಮೊಸರು. ಮಾಡೋಣ ಬಿಡಿ, ಇದರಲ್ಲಿ ಏನು ಅವಮಾನ ಇಲ್ಲ ಅಲ್ವಾ. ಎಲ್ಲದಕ್ಕೂ ಹೊಂದ್ಕೊಂಡು ಹೋಗಬೇಕು, ಎಲ್ಲನೂ ಮಾಡಬೇಕು ಲೈಫಲ್ಲಿ. ಎಲ್ಲ ಚಾಲೆಂಜಸ್ನು ತಗೋಬೇಕು. ಸೊ ಬನ್ನಿ, ಅದೇ ಖುಷಿಲಿ ಇವಾಗ ರೋಸ್ ಕುಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಫಸ್ಟು 1 ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ಅಕ್ಕಿ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು 1.5 ಕಪ್ನಷ್ಟು ಸಕ್ಕರೆಯನ್ನು ತೊಗೊಂಡು ಅದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿಯನ್ನು ತೊಗೊಂಡಿದ್ದೀನಿ 3. ಅದನ್ನು ಪೌಡರ್ ಮಾಡಿಕೊಂಡು ಆ ಅಕ್ಕಿ ಮತ್ತು ಮೈದಾ ಜೊತೆಗೇ ಮಿಕ್ಸ್ ಮಾಡ್ಕೋಬೇಕು. 1 ಹೋಳು ಪೂರ್ತಿ ಕಾಯನ್ನು ತೊಗೊಂಡಿದ್ದೀನಿ. ಆ ಕಾಯನ್ನು ನುಣ್ಣಗೆ ರುಬ್ಕೊಂಡು ತೆಂಗಿನ ಹಾಲನ್ನು ತಕ್ಕೋಬೇಕು. ತಗೊಂಡು ಏನು ಮಾಡಬೇಕು, ನಾವು ಮಿಕ್ಸ್ ಮಾಡಿಟ್ಟಿದ್ದೀವಲ್ವ ಸಕ್ಕರೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಅದ್ರ ಜೊತೆಗೆ ಈ ಹಾಲನ್ನು ಹಾಕಬೇಕು. ಹಾಕೋದಕ್ಕಿಂತ ಮುಂಚೆ ಒಂದೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಅಳತೆಗೆ ಅನುಸಾರವಾಗಿ ನಾನು ತೊಗೊಂಡಿದ್ದೀನಿ. ಒಂದೇ ಒಂದು ಮೊಟ್ಟೆ ತೊಗೊಂಡು ಅದರ ಎಗ್ ವೈಟನ್ನು ಮಾತ್ರ ಹಾಕಬೇಕು. ಒಂದೇ ಒಂದು ಚಿಟಕಿ ಉಪ್ಪು, ಒಂದು ಚಿಟಕಿ ಸೋಡವನ್ನು ಬೆರೆಸಿ ಈ ಹಾಲನ್ನು ಈಗ ಹಾಕ್ಕೊಳ್ಳಿ. ಹಾಕೋಬೇಕಾದ್ರೆ ಹುಷಾರು ನೋಡ್ಕೊಂಡು ಹಾಕಿ, ಅದು ತೆಳ್ಳಗಾದರೆ ಕಷ್ಟ ಆಗುತ್ತೆ ನೋಡಿ. ಲಾಸ್ಟಿಗೆ ಎಳ್ಳನ್ನು ಸೇರಿಸ್ಕೋಬೇಕು. ಅದನ್ನು ಸೇರಿಸಿ ಆ ಗಂಟುಗಳಾಗಿರ್ತವೆ, ಆ ಗಂಟುಗಳು ಒಂಚೂರು ಇಲ್ಲದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ರೆಸ್ಟಲ್ಲಿ ಇಡಬೇಕು. ಅದನ್ನು ಸೆಟ್ ಆಗಬೇಕು ನೀಟಾಗಿ. ಅದು ಇಟ್ಟಾದಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಡೋಣ. ಎಣ್ಣೆಯನ್ನು ಕಾದಾದಮೇಲೆ ನೋಡಿ, ಇದು ರೋಸ್ ಕುಕ್ ಮೇಕರು. ಇದನ್ನು ಎಣ್ಣೆಯಲ್ಲಿ ಕಾಯಿಸಬೇಕು ಫಸ್ಟು ಚೆನ್ನಾಗಿ. ಅದನ್ನು ಕಾಯಬೇಕು. ಹಾಗೇ ತೊಗೊಂಡು ರೋಸ್ ಕುಕ್ ಮಾಡ್ತೀನಿ ಅಂದರೆ ಆಗಲ್ಲ. ಇದನ್ನು ಫಸ್ಟು ಎಣ್ಣೆಯಲ್ಲಿ ಕಾಯೋದಕ್ಕೆ ಇಡಬೇಕು. ಇದು ಎಣ್ಣೆಯಲ್ಲಿ ಕಾದ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ ಬ್ಯಾಟರು, ಆ ಬ್ಯಾಟರ್ ಒಳಗಡೆ ಈ ರೀತಿ ಅದ್ದಬೇಕು. ಈ ರೀತಿ ಪೂರ್ತಿ ಅದ್ದೋದಕ್ಕೆ ಹೋಗ್ಬಿಡಿ. ಅರ್ಧ ಅದು ಮೇಲ್ಗಡೆ ಕವರ್ ಆಗದೇ ಇರೋ ರೀತಿ ಹದ್ಕೊಳ್ಳಿ. ಅದು ಮೇಲ್ಗಡೆ ಎಲ್ಲ ಬಿಡಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಈ ರೀತಿ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಮಾಡಿಕೊಂಡ್ರೆ ನೀಟಾಗಿ ಈ ರೀತಿ ನಿಮಗೆ ಶೇಪು ಬರುತ್ತೆ. ನೀಟಾಗಿ ಬಿಡ್ಕೊಂಡು ನೀಟಾಗಿ ಬರುತ್ತೆ. ಸೊ ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿರಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ತಮ್ ಕೊಡಿ. ಈ ರೀತಿಯ ಹೆಲ್ದಿ ಆಗಿರ್ತಕ್ಕಂತಹ, ಡಿಫ್ರೆಂಟ್ ಆಗಿರ್ತಕ್ಕಂತಹ, ಹಾಗೆ ಇನ್ನು ಮುಂದೆ ಬರ್ತಕ್ಕಂತಹ ಎಲ್ಲ ಮನೋರಂಜನಾ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಬೇಜಾರಾಗ್ತಿದೆ. ಸೊ ಪ್ಲೀಸ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬಾಯ್. ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಮಾಡಿಕೊಂಡು. ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮಗೆ ಬೇಕಾಗಿರ್ತಕ್ಕಂತಹ ರೆಸಿಪಿಯನ್ನು ನನಗೆ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೇಕ್ ಕೇರ್.